ಇನ್ನು ಬೆಂಬಲ ಬೆಲೆ ನಂಬಿ ಕೂತಂತಹ ರಾಜ್ಯದ ರೈತರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಮುಂಗಾರು ಬಿತ್ತನೆಗೂ ಇನ್ನು ಹಣವಿಲ್ಲದೆ ರೈತರು ಕಂಗಾಲಾಗಿದ್ದಾರೆ. ರಸಗೊಬ್ಬರ ಕೀಟನಾಶಕ ಖರೀದಿಗೂ ಕೂಡ ರೈತರ ಬಳಿ ಹಣ ಇಲ್ಲ. ಒದ್ದಾಡ್ತಾ ಇರುವಂಥದ್ದು ರೈತರ ಸ್ಥಿತಿ ಈಗ ಎದುರಾಗಿದೆ. ರೈತರಿಗೆ ಒಟ್ಟು 2364 ಕೋಟಿ ರೂಪಾಯಿ ಪಾವತಿ ಆಗಬೇಕಿತ್ತು. ಆದರೆ ಸರ್ಕಾರ ಲಕ್ಷಾಂತರ ರೂಪಾಯಿ ಹಣ ಬಾಕಿಯನ್ನು ಉಳಿಸಿಕೊಂಡಿದೆ. ಬಾಕಿ ಹಣ ಪಾವತಿಗೆ ಪ್ರತಿಪಕ್ಷಗಳು ರೈತರಿಂದ ಒತ್ತಡ ಹೆಚ್ಚಾಗಿದ್ದು, ಈ ಬೆನ್ನಲ್ಲೇ ಎಚ್ಚೆತ್ತಂತಹ ಸರ್ಕಾರ 650 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆಯನ್ನ ಮಾಡಿದೆ. ಶೀಘ್ರವೇ ಬಾಕಿ ಹಣವನ್ನು ಬಿಡುಗಡೆಗೊಳಿಸುವಂತೆ ಅನ್ನದಾತರು ಆಗ್ರಹಿಸಿದ್ದಾರೆ. ರಾಜ್ಯದ ರೈತರಿಗೆ ಇದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದಂತಹ ಯುವತಿಯನ್ನ ಪ್ರಿಯಕರ ಕತ್ತು ಹಿಸುಕಿ ಕೊಲೆ ಮಾಡುವ ಘಟನೆ ಬೆಂಗಳೂರಿನ ಮಲೇಶ್ವರಂನಲ್ಲಿ ನಡೆದಿದೆ. ಹಾಸನದ ಸಕಲೇಶ್ಪುರ ಮೂಲದ ಶರತ್ ಹಾಗೂ ಅನುಷಾ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿದ್ರು. ವಾಟರ್ ಟ್ಯಾಂಕರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಶರತ್ 6 ತಿಂಗಳಿನಿಂದ ಇಬ್ಬರು ಒಟ್ಟಿಗೆ ವಾಸವಿದ್ರು. ವೈಯಕ್ತಿಕ ವಿಚಾರಕ್ಕೆ ಜಗಳ ನಡೆದು ಶರತ್ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ಇನ್ನು ಘಟನಾ ಸ್ಥಳಕ್ಕೆ ಶೇಷಾದ್ರಿಪುರಂ ಪೊಲೀಸರು ಭೇಟಿ ನೀಡಿ ಆರೋಪಿಯನ್ನ ಬಂಧಿಸಿದ್ದಾರೆ. ಸದ್ಯ ಅನುಷಾ ಮೃತದೇಹ ಪೋಷಕರಿಗೆ ಹಸ್ತಾಂತರ ಮಾಡಲಾಗಿದೆ. ಪ್ರೇಯಸಿಯನ್ನೇ ಕೊಂದ ಪ್ರಿಯತಮ. ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತನೇ ಚಾಕು ಇರಿದು ಕೊಲೆ ಮಾಡುವಂತಹ ಘಟನೆ ಬೆಂಗಳೂರಿನ ನಿಮಾನ್ಸ್ ಲೇಔಟ್ನಲ್ಲಿ ನಡೆದಿದೆ. ಸೈಯದ್ ಎಂಬಾತ ಈ ರೀತಿಯ ಕೃತ್ಯ ಎಸಗಿದ್ದು, ಕೊಲೆ ಆದಂತಹ ಯುವಕ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ರು. ಆದರೆ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ನಡುವೆ ಶುರುವಾದಂತಹ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಅವಾಚ್ಯ ಪದಗಳಿಂದ ನಿಂದಿಸಿ ಸೈಯದ್ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ. ಇನ್ನು ಸೈಯದ್ಗೂ ಜಗಳದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಸದ್ಯ ಘಟನೆಯ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಲಿಯೋನ್ ಮೆಸ್ಸಿ ಬಾರಿಸಿದಂತಹ ಆಕರ್ಷಕ ಹ್ಯಾಟ್ರಿಕ್ ಗೋಲ್ಗಳ ನೆರವಿನಿಂದ ಗೆದ್ದಿರುವಂಥದ್ದು, ಭರ್ಜರಿ ಗೆಲುವನ್ನ ಸಾಧಿಸಿರುವಂಥದ್ದು. ಸಹಸ್ರಾರು ಅಭಿಮಾನಿಗಳು ಮಂತ್ರಮುಗ್ಧರಾಗಿದ್ದಾರೆ. ಈ ಒಂದು ತಂಡದ ಗೆಲುವನ್ನ ನೋಡಿ 3 ಗೋಲ್ ಗಳಿಸಿ ಐತಿಹಾಸಿಕ ಜಯವನ್ನ ಬಾರಿಸಿರುವಂಥದ್ದು. ಯಾವುದೇ ಗೋಲನ್ನ ದಾಖಲಿಸಲು ಸಾಧ್ಯವಾಗಲಿಲ್ಲ. ಇದರೊಂದಿಗೆ ಫುಟ್ಬಾಲ್ ದಿಗ್ಗಜ 6 ವಿಶ್ವಕಪ್ನಲ್ಲಿ ಆಡಿದಂತಹ ವಿಶ್ವದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದರ ಜೊತೆಗೆ ವಿಶ್ವಕಪ್ನಲ್ಲಿ ಒಟ್ಟು 16 ಗೋಲ್ ಬಾರಿಸುವಂತಹ ಮೂಲಕವಾಗಿ ಜರ್ಮನಿಯ ದಾಖಲೆಯನ್ನ ಮುರಿದಿದ್ದಾರೆ. ಸೈಡ್ಗಟ್ಟಿರುವಂಥದ್ದು ಚರಿತ್ರೆ ಸೃಷ್ಟಿ ಮಾಡಿದ್ದಾರೆ. ಕಿಲಿಯಾನ್ ಎಂಬಾತನ್ನೇ ಬಾರಿಸಿದ್ದ ಆಕರ್ಷಕ 2 ಗೋಲುಗಳ ನೆರವಿನಿಂದ ಅಬ್ಬರಿಸಿದಂತಹ ಫ್ರಾನ್ಸ್ ತಂಡ ಅಮೆರಿಕಾದ ನ್ಯೂಜಿಲೆಂಡ್ನಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನ ಐ ಗುಂಪಿನ ಪಂದ್ಯದಲ್ಲಿ 3.1 ಗೋಲುಗಳನ್ನು ಭರ್ಜರಿ ಜಯ ದಾಖಲಿಸಿದೆ. ಈ ಪಂದ್ಯದಲ್ಲಿ 2 ಗೆಲುವುಗಳನ್ನು ಬಾರಿಸುವಂತಹ ಮೂಲಕ ಫ್ರಾನ್ಸ್ ಪರವಾಗಿ ಅತಿ ಹೆಚ್ಚು ಗೋಲನ್ನು ಗಳಿಸಿದಂತಹ ಇವಿಷ್ಟೀವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.